ಮತ್ತೆ ಪುಸ್ತಕದ ರಿಲೀಸು 7ನೇ ತಾರೀಕು ಅಟ್ಟಗಲ್ಲಾಟ ಅಂತ ಹೇಳಿ ಇಂದಿರಾನಗರಲ್ಲಿ ಇರುವಂತದ್ದು. ಸೊ ಅದಕ್ಕಾಗಿ ರಿಲೀಸಿಗೆ ಮುಂಚೆ ಹೆಸರನ್ನ ಹೇಳ್ಬೋದಾ ಇಲ್ವಾ ಅಂತ ಹೇಳಿ ಇನ್ಫಾರ್ಮೇಶನ್ ಇರಲಿಲ್ಲ, ಅದಕ್ಕಾಗಿ ಹೆಸರನ್ನ ಹೇಳಿರಲಿಲ್ಲ. ಈ ಪುಸ್ತಕದ ಹೆಸರು ಮೀಡಿಯಾ ಎಕ್ಸ್ಕ್ಲೂಸಿವ್ಲಿ ಮೀಡಿಯಾಗೋಸ್ಕರ ಹೇಳ್ತಾ ಇದ್ದೀನಿ, ದಿ ವಾಂಡರರ್ ಹೂ ಓನ್ಸ್ ದಿ ವರ್ಲ್ಡ್ ಅಂತ. ಒಬ್ಬ ಭಿಕ್ಷುಕ ಯಾರು ತನ್ನ ಜಗತ್ತನ್ನ ಆ ಮೆಟೀರಿಯಲಿಸಮ್ ಅನ್ನ ಯಾರು ಬಿಡ್ತಾನೋ ಎಲ್ಲವನ್ನ ಪಡಿತಾನೆ ಅಂತ ಹೇಳಿ ಪುಸ್ತಕ ಇರುವಂತದ್ದು. ಸೊ ಇನ್ನೊಂದು ವಿಚಾರ ಹೇಳಲೇಬೇಕಾಗಿರುವಂಥದ್ದು, ನಿಮಗೆ ಫಾರ್ಮರ್ ಇಸ್ರೋ ಚೇರ್ಮನ್ ಅವ್ರಿಗೆ ಗೊತ್ತಿರಬಹುದು, ಎಸ್ ಕಿರಣ್ ಕುಮಾರ್ ಅಂತ. ಅವರು ಗುರುಗಳ ದರ್ಶನವನ್ನ ಪಡ್ಕೊಂಡಿದ್ರು. ಅವರು ಈ ಪುಸ್ತಕದ ಒಂದಷ್ಟು ಪುಟಗಳನ್ನ ಓದ್ಬಿಟ್ಟು ಈ ಪುಸ್ತಕ ಯಾವುದಕ್ಕೂ ಸಮ ಅಲ್ಲ ಅಂತ ಹೇಳಿದ್ದಾರೆ. ಇಟ್ ಇಸ್ ಡಿವಿನಿಟಿ, ಇಟ್ ಇಸ್ ಸ್ಪಿರಿಚುಯಾಲಿಟಿ, ಎಲ್ಲ ಸೈಂಟಿಫಿಕ್ ಆಗಿ ಎಲ್ಲವನ್ನ ಇದು ಒಳಗೊಂಡಿದೆ. ಪ್ರತಿಯೊಂದು ವಿಷಯಕ್ಕೂ ಸೈಂಟಿಫಿಕ್ ಆಗಿ ಏನಕ್ಕೆ ನಡೀತಾ ಇದೆ, ನಾವು ದೇವರನ್ನ ಪೂಜೆ ಮಾಡಬೇಕು ಅಂದ್ರೆ ಏನಕ್ಕೆ ಮಾಡಬೇಕು, ನಾಗರನ್ನ ಪೂಜೆ ಮಾಡಬೇಕು, ಅದು ತನ್ನೊಳಗೆ ಇದೆ. ಎಲ್ಲ ಒಂದು ವಿಷಯವೂ ಕೂಡ ಈ ಪುಸ್ತಕದಲ್ಲಿ ಸೈಂಟಿಫಿಕ್ ಆಗಿ ಉತ್ತರ ಕೊಟ್ಟಿದ್ದಾರೆ. ನಿಮ್ಮ ಮುಂದೆ ಈ ರೀತಿಯಾಗಿ ನಾನು ಮಾತಾಡಬಹುದು ಅಂತ ಅಂದ್ರೆ ಐ ನೋ ವಾಟ್ ಹಾರ್ಮೋನ್ಸ್ ಆರ್ ರಿಲೀಸಿಂಗ್ ರೈಟ್ ನೌ, ಯಾವ ಹಾರ್ಮೋನ್ ನನ್ನಲ್ಲಿ ರಿಲೀಸ್ ಆಗ್ತಾ ಇದೆ ಅಂತ ಹೇಳಿ ನನಗೆ ಚೆನ್ನಾಗಿ ಗೊತ್ತಿದೆ. ಪುಸ್ತಕ ಇದಕ್ಕೆ ಕಾರಣ ಪುಸ್ತಕನೇ. ಸೊ ನಾನು ಇನ್ನೊಂದು ವಿಚಾರ ಹೇಳಬೇಕು, ಗುರುಗಳ ಬಗ್ಗೆ ನಿಮ್ಮ ಯಾರಿಗೂ ಗೊತ್ತಿರೋದಿಲ್ಲ, ಮೀಡಿಯಾದಲ್ಲಿ ಗುರುಗಳು ಜಾಸ್ತಿ ಬರೋದಿಲ್ಲ. ಬಿಕಾಸ್ ಗುರುಗಳದು ಗುಪ್ತ ಪರಂಪರೆ. ಗುರುಗಳು ಕೇರಳದಿಂದ, ಮೂಲತಃ ಕೇರಳದಿಂದ ಬಂದಂಥವರು. ಗುರುಗಳ ಪರಂಪರೆಗೆ 1430 ವರ್ಷಗಳ ಇತಿಹಾಸ ಇದೆ. 1430 ಇಯರ್ಸ್ ಇತಿಹಾಸವನ್ನು ಹೊಂದಿದೆ. ಗುರುಗಳು 45ನೇ ಪೀಠಾಧಿಪತಿಗಳು, 3ನೇ ಅವಧೂತರು. ಈ ಪರಂಪರೆಯ 3ನೇ ಅವಧೂತರು, 45ನೇ ಪೀಠಾಧಿಪತಿಗಳು. ನಾನೇ ಸ್ವತಃ ನೋಡಿದ್ದೀನಿ ಗುರುಗಳ ಪುಸ್ತಕನ ಬರೆಯೋದಿಲ್ಲ. ಅವರು ನಾಡಿದ್ದು ಆಗುವಂತಹ 7ನೇ ತಾರೀಕು ಆಗುವಂತಹ ಈ ಬುಕ್ ಲಾಂಚ್, ಫಾರ್ಮಲ್ ಬುಕ್ ಲಾಂಚ್ಗೆ ಮುಂಚೆ ಈ ಮೀಡಿಯಾ ಮಿತ್ರರನ್ನೆಲ್ಲ ಕರೆದು ಈ ತರ ಒಂದು ಪುಸ್ತಕ ಇದೆ, ಇದರ ಬಗ್ಗೆ ಒಂದು ಕೆಲವೊಂದು ವಿಷಯಗಳನ್ನು ನಾವು ಹಂಚ್ಕೊಂಡ್ರೆ ನಿಮಗೆ ಒಂದು ಬ್ಯಾಕ್ ಗ್ರೌಂಡ್ ಸಿಗುತ್ತೆ ಮತ್ತು ನೀವು ಅಲ್ಲಿ ಬಂದಾಗ ಅಥವಾ ನೀವು ಬರಬೇಕು ಅನ್ನುವಂತಹ ಒಂದು ಇಚ್ಛೆಯನ್ನ ಇಲ್ಲಿ ನಾವು ಬರೆಸುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ. ಇದು ಬುಕ್ ಲಾಂಚ್ ಅಲ್ಲ, ಬುಕ್ ಲಾಂಚ್ 7ನೇ ತಾರೀಕು. ಈಗ ಹೇಳಿದ ಹಾಗೆ 7ನೇ ತಾರೀಕು ಅಟ್ಟ ಗಲಾಟ ಅಂತ ಇಂದಿರಾನಗರ ಫಸ್ಟ್ ಸ್ಟೇಜ್ ಅಲ್ಲಿ ಇರುವಂತಹದ್ದು. ಅಲ್ಲಿ ಸಂಜೆ 5 ಗಂಟೆ ನಂತರ ಇದು ಶುರುವಾಗುತ್ತೆ. ಸೊ ಮತ್ತೊಮ್ಮೆ ನಾನು ಹೇಳ್ತೀನಿ, ಇಲ್ಲಿ ಈ ಕಾರ್ಯಕ್ರಮದ ಉದ್ದೇಶ ಇದ್ದು ಈಗೇನ ಸೌದಾಮಿನಿ ಅವರು ಏನು ಹೇಳಿದ್ರು ಈ ಪುಸ್ತಕದ ಬಗ್ಗೆ, ಆ ಪುಸ್ತಕದ ಬಗ್ಗೆ ಹೇಳಾಗಿದೆ. ಸೊ ಅದಕ್ಕಾಗಿ 7ನೇ ತಾರೀಕು ದಯವಿಟ್ಟು ಎಲ್ಲರೂ ಬರಬೇಕು. ನಿಮ್ಮಲ್ಲಿ ಯಾವುದಾದ್ರು ಒಂದು ಪ್ರಶ್ನೆಗಳಿದ್ದರೆ ಈ ಪುಸ್ತಕದಲ್ಲಿ ಅವರು ಆಲ್ರೆಡಿ ಹೇಳಿದ್ದಾರೆ, ನಿಮ್ಗೆ ಇದ್ರ ಬಗ್ಗೆ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕು ಅಂತ ಖಂಡಿತ ನಾವು ಶೇರ್ ಮಾಡ್ಕೋಬಹುದು. ಸೊ ದ್ಯಾಟ್ ನೀವು ವಾಪಸ್ ಹೋದಾಗ ನಿಮ್ಗೆ ಅನಿಸ್ಬೇಕು ನಾನು ನಾಳೆ ಬರಬೇಕು ಅಥವಾ ನಾಡಿದ್ದು ಬರಬೇಕು, ಯಾಕೆ ಬರಬೇಕು, ಏನು ಈ ಪುಸ್ತಕದ ಉದ್ದೇಶ. ಪುಸ್ತಕಗಳು 1000 ಇರುತ್ತೆ, ಬಟ್ ಈ ಪುಸ್ತಕದ ಉದ್ದೇಶ ಏನು? ಈ ಪುಸ್ತಕದ ಉದ್ದೇಶ ಸಮಸ್ತ ಜನರ ಹಿತ. ಅಂದ್ರೆ ನಾವಿವಾಗ ಜನಸಿ ಅಂತ ನೋಡ್ತೀವಿ, ಅಥವಾ ನಾವು ಮಿಡ್ಲ್ ಏಜ್ ಅಂತ ನೋಡ್ತೀವಿ, ಅಥವಾ ವೃದ್ಧರು ಅಂತ ನೋಡ್ತೀವಿ. ಎಲ್ಲರಿಗೂ ಹೇಗೆ ಬದುಕಬೇಕು, ಹೇಗೆ ನಾವು ಜನರ ಜೊತೆ ಅಥವಾ ಪ್ರಕೃತಿಯ ಜೊತೆ ಒಂದು ಕನೆಕ್ಷನ್ ಇರಬೇಕು, ಮತ್ತೆ ಹೇಗೆ ಕನೆಕ್ಷನ್ ಇದೆ, ಈ ವಿಷಯಗಳನ್ನ ಇಲ್ಲಿ ಹೇಳುತ್ತೆ. ಈ ಪುಸ್ತಕ ಕೇವಲ ಒಬ್ಬರಿಗಲ್ಲ, ಕೇವಲ ಸ್ಪಿರಿಚುವಲ್ ಅಷ್ಟೇ ಅಲ್ಲ, ಇದರಲ್ಲಿ ಸೈಂಟಿಫಿಕ್ ಕೂಡ ಇದೆ. ಸೊ ಅವ್ರು ಒಂದು ವಿಷಯವನ್ನು ಹೇಳಿದ್ರು, ನಾಗ ಅಂತ. ನಾವು ಒಂದು ಚಿಕ್ಕ ವಿಷಯವನ್ನು ಹೇಳಿ ನಾನು ಮುಗಿಸ್ತೀನಿ. ಏನಪ್ಪಾ ಅಂತಂದ್ರೆ, ನಾವೀಗ ದೇವಸ್ಥಾನಕ್ಕೆ ಹೋಗ್ತೀವಿ, ದೇವಸ್ಥಾನದಲ್ಲಿ ಒಂದು ನಾಗರ ಅಂತ ಒಂದು ಎಲ್ಲ ಹೆಚ್ಚಿನದಾಗಿ ಹೋಗ್ತಾರೆ, ದೂರದಿಂದ ಕೈ ಮುಟ್ಟು ವಾಪಸ್ ಬರ್ತಾರೆ. ಏನಕ್ಕೆ ಬೇಕು ಅಂತ ಆ ಗುರುಗಳು ಈ ವಿಷಯವನ್ನ ಅಲ್ಲಿ ಬರೀತಿರ್ಬೇಕಾದ್ರೆ ನಾವು ಕೆಲವೊಂದು ವಿಷಯಗಳನ್ನ ಹೇಳಿದ್ರೆ ನಮ್ಗೆ ಆಶ್ಚರ್ಯ. ಏನಪ್ಪಾ, ಈ ಅಷ್ಟನಾಗಗಳು ಅಂತ ಬರುತ್ತೆ, ಅಲ್ಲಿ ದೇವರ ಇದರಲ್ಲಿ ಇರುತ್ತೆ, ದೇವಸ್ಥಾನದಲ್ಲಿ ಇರುತ್ತೆ. ಅದೇ ಶಕ್ತಿ ನಮ್ಮಲ್ಲೂ ಇರುತ್ತೆ, ನಮ್ಮ ನ್ಯೂರಾನ್ಸ್ ಅಲ್ಲಿ ಇರುತ್ತೆ, ನಮ್ಮ ನರ್ವಸ್ ಸಿಸ್ಟಮ್ ಅಲ್ಲಿ ಇರುತ್ತೆ. ಆ ಎನರ್ಜಿ, ಒಳಗಿರುವಂತಹ ಎನರ್ಜಿ ಹೇಗೆ ನಮ್ಮಲ್ಲಿ ಆಕ್ಟ್ ಮಾಡುತ್ತೆ ಅದಿರೋದು ಈ ಪುಸ್ತಕದಲ್ಲಿ. ಸೊ ಹಾಗಾಗಿ ನಾನು ವೃತ್ತಿಯಿಂದ ಒಬ್ಬ IT ಇಂಜಿನಿಯರ್. ಸೊ ನನಗೆ ಲಾಜಿಕೇ ಎಲ್ಲ ಇಂಪಾರ್ಟೆಂಟ್. ನಾವು ಪ್ರತಿಯೊಂದಕ್ಕೂ ಲಾಜಿಕ್ ಅಂತ ಹೇಳಿ, ಏನು ಲಾಜಿಕ್, ವಾಟ್ ಇಸ್ ದ ಲಾಜಿಕ್ ಬ್ಯಾಂಡ್. ಸೊ ಆ ಲಾಜಿಕ್ಗೆ ತಕ್ಕಂಗೆ ಆನ್ಸರ್ ಕೂಡ ಅಡ್ಡಗಲಾಟ. ಡಿಸ್ಟಿಂಗ್ವಿಶ್ಡ್ ಗೆಸ್ಟ್ ಅಂತ ಅಂದರೆ ಡಾಕ್ಟರ್ CN ಮಂಜುನಾಥ್ ಅಂತ, ಅವರು ಮೆಡಿಕಲ್ ಪ್ರೊಫೆಷನಲ್ ಇರುವಂಥವ್ರು, ಇಸ್ ಅ ಪಬ್ಲಿಕ್ ರೆಪ್ರೆಸೆಂಟೇಟಿವ್, ಕರೆಂಟ್ಲಿ ಸರ್ವಿಂಗ್ ಆಸ್ ಅ ಮೆಂಬರ್ ಆಫ್ ಪಾರ್ಲಿಮೆಂಟ್, ಅವರು ಬರ್ತಾ ಇದ್ದಾರೆ. ಹಾಗೂ ಶ್ರೀ ಸುಧೀರ್ ಎಂ ಹೆಗ್ಡೆ, ಸೀನಿಯರ್ ಪೊಲೀಸ್ ಆಫೀಸರ್ ಅಸೋಸಿಯೇಟೆಡ್ ವಿತ್ ಕರ್ನಾಟಕ ಸ್ಟೇಟ್ ಹ್ಯೂಮನ್ ರೈಟ್ಸ್ ಕಮಿಷನ್. ಹಾಗೂ ಶ್ರೀ G. Ashwath Narayan, distinguished academic and former professor of Kannada, recognized for his contribution in literature and education. Next, Devendra Gupta ji, an experienced
orthopedic surgeon specializing in musculoskeletal care with an established medical practice in Bangalore. ಹಾಗೂ ಮತ್ತೆ ಸಂಜಯ್ ನೀರಳ್ಳಿ ಅಂತ he is a practicing physician in Hubballi, and Dr. Savita, she's a pediatric specialist focused on child health care. Then we have Dr. Padmanabhan, he's an integrative health practitioner. ಹಾಗೆ ಶ್ರೀ ಮಂಡಲಗಿರಿ ಪ್ರಸನ್ನ, a poet, a writer, ಮತ್ತು ಶ್ರೀಮತಿ ತಾರಾ ಅನುರಾಧ, she's a film actress, Kannada film actress, and Sri Rana, a Kannada film actor, he is recognized for his regional work. ಹಾಗೂ ಶ್ರೀ ಸುಂಕು ನರೇಂದ್ರನಾಥ್, he is an entrepreneur, a business leader. ಸೊ ಇಷ್ಟು ಜನ ಬರ್ತಾ ಇದ್ದಾರೆ. ಇದನ್ನು ಮೀರಿ ಕೆಲವು ಗಣ್ಯರು ಬರ್ತಾ ಇದ್ದಾರೆ. ಅದನ್ನು ನಾವು ಮೆನ್ಷನ್ ಮಾಡಿ ಅದನ್ನ ಗುರುವಾಗಿ ಇಡಕ್ಕೆ ಇಷ್ಟಪಡ್ತೀವಿ.